ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಏನು ಜಿಲ್ಲಾಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸದ್ಯ ನಾನು ಏನಂತಂದ್ರೆ ಈ ಒಂದು ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಳೆ ಬಂಡಿ ಹರ್ಲಾಪುರ ಗ್ರಾಮದ ಏನು ಗುಡ್ಡದ ಪಕ್ಕದಲ್ಲಿರುವಂತಹ ಏನು ರೆವಿನ್ಯೂ ಲ್ಯಾಂಡ್ ಏನಿದೆ, ಈ ರೆವಿನ್ಯೂ ಲ್ಯಾಂಡ್ ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಎಲ್ಲರೂ ಒಂದು ರೀತಿ ಗಪ್ಚುಪ ಅಂತ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ನಿನ್ನೆಯಷ್ಟೇ ಅಂದ್ರೆ ಒಂದು ದಿನದ ಹಿಂದೆ ಅಷ್ಟೇ ಇಲ್ಲಿರುವಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ ಆನಂದ್ ಅವರು ಇಲ್ಲಿ ಬಂದು ಒಂದು ದಾಳಿಯನ್ನ ಮಾಡಿದ್ರು. ಇಲ್ಲಿ ಕೆಲವಷ್ಟು ಒಂದು ಹಿಟಾಚಿ, ಒಂದು ಟ್ರ್ಯಾಕ್ಟರ್ ಹಾಗೂ 2 ಕಾಂಪ್ರೆಸರ್ ಮಷಿನ್ಗಳನ್ನ ಸೀಸ್ ಮಾಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಮತ್ತೆ ಅದೇ ಪಕ್ಕದ ಜಮೀನಿನಲ್ಲಿ ಮತ್ತೆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈಗಾಗಲೇ ಈ ಒಂದು ಲ್ಯಾಂಡ್ ಗಳಲ್ಲಿ ಏನಂತಂದ್ರೆ ಯಾವುದೇ ಗ್ರಾನೈಟ್ ಹಾಗೂ ಮೈನಿಂಗ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಯಾವುದಕ್ಕೂ ಇಲ್ಲಿ ಲೆಕ್ಕಕ್ಕೆ ಇಲ್ಲದೆ ಈ ಒಂದು ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಸುಮಾರು ಕಡೆಗಳಲ್ಲಿ ಇಂತಹ ಒಂದು ನಿಯಮ ಮೀರಿ ಮತ್ತು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು, ಅಧಿಕಾರಿಗಳು ಈ ಒಂದು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸೀಸ್ ಮಾಡಿರ್ತಕ್ಕಂತಹ ವಾಹನಗಳನ್ನ ಯಾವುದೇ ರೀತಿ ಏನಂತಂದ್ರೆ ಸರ್ಕಾರಕ್ಕೆ ಒಪ್ಪಿಸಿಲ್ಲ, ಮತ್ತೆ ಇವರ ಮೇಲೆ ಯಾವುದೇ ರೀತಿಯಂತಹ ಒಂದು ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಪೊಲೀಸ್ ಠಾಣೆಯಲ್ಲಿ ಕೂಡ ಯಾವುದೇ ರೀತಿಯಂತಹ ದೂರನ್ನು ಕೂಡ ಈ ಒಂದು ಆರ್ಐ ಕೂಡ ಒಂದು ದೂರನ್ನು ಕೂಡ ದಾಖಲಿಸಿಲ್ಲ. ಹೀಗಾಗಿ ಎಲ್ಲೋ ಒಂದು ರೀತಿಯ ಅಧಿಕಾರಿಗಳು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಒಂದು ರೀತಿ ಏನಂತಂದ್ರೆ ತಾವು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಕೂಡಲೇ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಡಿವಾಣವನ್ನ ಹಾಕುತ್ತಾರಾ ಕಾದ್ ನೋಡ್ಬೇಕಾಗಿದೆ. ಹಿರಿಯ ಹಿರೇಮಠ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸದ್ಯ ನಾನು ಏನಂತಂದ್ರೆ ಈ ಒಂದು ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಳೆ ಬಂಡಿ ಹರ್ಲಾಪುರ ಗ್ರಾಮದ ಗುಡ್ಡದ ಪಕ್ಕದಲ್ಲಿರುವಂತಹ ರೆವಿನ್ಯೂ ಲ್ಯಾಂಡ್ ಏನಿದೆ, ಈ ರೆವಿನ್ಯೂ ಲ್ಯಾಂಡ್ ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಎಲ್ಲರೂ ಒಂದು ರೀತಿ ಗಪ್ಚುಪ ಅಂತ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ನಿನ್ನೆಯಷ್ಟೇ ಅಂದ್ರೆ ಒಂದು ದಿನದ ಹಿಂದೆ ಅಷ್ಟೇ ಇಲ್ಲಿರುವಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ ಆನಂದ್ ಅವರು ಇಲ್ಲಿ ಬಂದು ಒಂದು ದಾಳಿಯನ್ನ ಮಾಡಿದ್ರು. ಇಲ್ಲಿ ಕೆಲವಷ್ಟು ಒಂದು ಹಿಟಾಚಿ, ಒಂದು ಟ್ರ್ಯಾಕ್ಟರ್ ಹಾಗೂ 2 ಕಾಂಪ್ರೆಸರ್ ಮಷಿನ್ಗಳನ್ನ ಸೀಸ್ ಮಾಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಮತ್ತೆ ಅದೇ ಪಕ್ಕದ ಜಮೀನಿನಲ್ಲಿ ಮತ್ತೆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈಗಾಗಲೇ ಈ ಒಂದು ಲ್ಯಾಂಡ್ ಗಳಲ್ಲಿ ಏನಂತಂದ್ರೆ ಯಾವುದೇ ಗ್ರಾನೈಟ್ ಹಾಗೂ ಮೈನಿಂಗ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಯಾವುದಕ್ಕೂ ಇಲ್ಲಿ ಲೆಕ್ಕಕ್ಕೆ ಇಲ್ಲದೆ ಈ ಒಂದು ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಸುಮಾರು ಕಡೆಗಳಲ್ಲಿ ಇಂತಹ ಒಂದು ನಿಯಮ ಮೀರಿ ಮತ್ತು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು, ಅಧಿಕಾರಿಗಳು ಈ ಒಂದು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸೀಸ್ ಮಾಡಿರ್ತಕ್ಕಂತಹ ವಾಹನಗಳನ್ನ ಯಾವುದೇ ರೀತಿ ಏನಂತಂದ್ರೆ ಸರ್ಕಾರಕ್ಕೆ ಒಪ್ಪಿಸಿಲ್ಲ, ಮತ್ತೆ ಇವರ ಮೇಲೆ ಯಾವುದೇ ರೀತಿಯಂತಹ ಒಂದು ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಪೊಲೀಸ್ ಠಾಣೆಯಲ್ಲಿ ಕೂಡ ಯಾವುದೇ ರೀತಿಯಂತಹ ದೂರನ್ನು ಕೂಡ ಈ ಒಂದು ಆರ್ಐ ಕೂಡ ಒಂದು ದೂರನ್ನು ಕೂಡ ದಾಖಲಿಸಿಲ್ಲ. ಹೀಗಾಗಿ ಎಲ್ಲೋ ಒಂದು ರೀತಿಯ ಅಧಿಕಾರಿಗಳು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಒಂದು ರೀತಿ ಏನಂತಂದ್ರೆ ತಾವು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಕೂಡಲೇ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಡಿವಾಣವನ್ನ ಹಾಕುತ್ತಾರಾ ಕಾದ್ ನೋಡ್ಬೇಕಾಗಿದೆ. ಹಿರಿಯ ಹಿರೇಮಠ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸದ್ಯ ನಾನು ಏನಂತಂದ್ರೆ ಈ ಒಂದು ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿರುವಂತಹ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಳೆ ಬಂಡಿ ಹರ್ಲಾಪುರ ಗ್ರಾಮದ ಗುಡ್ಡದ ಪಕ್ಕದಲ್ಲಿರುವಂತಹ ರೆವಿನ್ಯೂ ಲ್ಯಾಂಡ್ ಏನಿದೆ, ಈ ರೆವಿನ್ಯೂ ಲ್ಯಾಂಡ್ ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಎಲ್ಲರೂ ಒಂದು ರೀತಿ ಗಪ್ಚುಪ ಅಂತ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ನಿನ್ನೆಯಷ್ಟೇ ಅಂದ್ರೆ ಒಂದು ದಿನದ ಹಿಂದೆ ಅಷ್ಟೇ ಇಲ್ಲಿರುವಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ ಆನಂದ್ ಅವರು ಇಲ್ಲಿ ಬಂದು ಒಂದು ದಾಳಿಯನ್ನ ಮಾಡಿದ್ರು. ಇಲ್ಲಿ ಕೆಲವಷ್ಟು ಒಂದು ಹಿಟಾಚಿ, ಒಂದು ಟ್ರ್ಯಾಕ್ಟರ್ ಹಾಗೂ 2 ಕಾಂಪ್ರೆಸರ್ ಮಷಿನ್ಗಳನ್ನ ಸೀಸ್ ಮಾಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಮತ್ತೆ ಅದೇ ಪಕ್ಕದ ಜಮೀನಿನಲ್ಲಿ ಮತ್ತೆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈಗಾಗಲೇ ಈ ಒಂದು ಲ್ಯಾಂಡ್ ಗಳಲ್ಲಿ ಏನಂತಂದ್ರೆ ಯಾವುದೇ ಗ್ರಾನೈಟ್ ಹಾಗೂ ಮೈನಿಂಗ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಯಾವುದಕ್ಕೂ ಇಲ್ಲಿ
ಲೆಕ್ಕಕ್ಕೆ ಇಲ್ಲದೆ ಈ ಒಂದು ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಸುಮಾರು ಕಡೆಗಳಲ್ಲಿ ಇಂತಹ ಒಂದು ಏನು ನಿಯಮ ಮೀರಿ ಮತ್ತು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ಅಧಿಕಾರಿಗಳು ಈ ಒಂದು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸೀಸ್ ಮಾಡಿರ್ತಕ್ಕಂತಹ ವಾಹನಗಳನ್ನ ಯಾವುದೇ ರೀತಿ ಏನಂತಂದ್ರೆ ಸರ್ಕಾರಕ್ಕೆ ಒಪ್ಪಿಸಿಲ್ಲ, ಮತ್ತೆ ಇವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಪೊಲೀಸ್ ಠಾಣೆಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಈ ಒಂದು ಏನು RI ಕೂಡ ಒಂದು ದೂರನ್ನು ಕೂಡ ಏನು ದಾಖಲಿಸಿಲ್ಲ. ಹೀಗಾಗಿ ಎಲ್ಲೋ ಒಂದು ರೀತಿಯ ಅಧಿಕಾರಿಗಳು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಒಂದು ರೀತಿ ಏನಂತಂದ್ರೆ ತಾವು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಕೂಡಲೇ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಏನು ಕಡಿವಾಣವನ್ನ ಹಾಕುತ್ತಾರಾ ಕಾದ್ ನೋಡ್ಬೇಕಾಗಿದೆ. ಹಿರೇಮಠ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಏನು ಜಿಲ್ಲಾಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸದ್ಯ ನಾನು ಏನಂತಂದ್ರೆ ಈ ಒಂದು ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಇಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಏನು ಹಳೆ ಬಂಡಿ ಹರ್ಲಾಪುರ ಗ್ರಾಮದ ಏನು ಗುಡ್ಡದ ಪಕ್ಕದಲ್ಲಿರುವಂತಹ ಏನು ರೆವಿನ್ಯೂ ಲ್ಯಾಂಡ್ ಏನಿದೆ, ಈ ರೆವಿನ್ಯೂ ಲ್ಯಾಂಡ್ ನಲ್ಲಿ ಈಗಾಗಲೇ ಏನು ಸಾಕಷ್ಟು ಪ್ರಮಾಣದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಎಲ್ಲರೂ ಒಂದು ರೀತಿ ಗಪ್ಚುಪ ಅಂತ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ನಿನ್ನೆ ಅಷ್ಟೇ ಅಂದ್ರೆ ಒಂದು ದಿನದ ಹಿಂದೆ ಅಷ್ಟೇ ಇಲ್ಲಿರುವಂತಹ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ ಆನಂದ್ ಅವರು ಇಲ್ಲಿ ಬಂದು ಒಂದು ದಾಳಿಯನ್ನ ಮಾಡಿದ್ರು. ಇಲ್ಲಿ ಕೆಲವಷ್ಟು ಏನು ಒಂದು ಹಿಟಾಚಿ, ಒಂದು ಟ್ರ್ಯಾಕ್ಟರ್ ಹಾಗೂ 2 ಕಾಂಪ್ರೆಸರ್ ಏನು ಮಷಿನ್ ಗಳನ್ನ ಒಂದು ಸೀಸ್ ಮಾಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಮತ್ತೆ ಅದೇ ಪಕ್ಕದ ಜಮೀನಿನಲ್ಲಿ ಮತ್ತೆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈಗಾಗಲೇ ಈ ಒಂದು ಲ್ಯಾಂಡ್ ಗಳಲ್ಲಿ ಏನಂತಂದ್ರೆ ಯಾವುದೇ ಗ್ರಾನೈಟ್ ಹಾಗೂ ಮೈನಿಂಗ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಇದು ಯಾವುದಕ್ಕೂ ಇಲ್ಲಿ ಲೆಕ್ಕಕ್ಕೆ ಇಲ್ಲದೆ ಈ ಒಂದು ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಸುಮಾರು ಕಡೆಗಳಲ್ಲಿ ಇಂತಹ ಒಂದು ಏನು ನಿಯಮ ಮೀರಿ ಮತ್ತು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ಅಧಿಕಾರಿಗಳು ಈ ಒಂದು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸೀಸ್ ಮಾಡಿರ್ತಕ್ಕಂತಹ ವಾಹನಗಳನ್ನ ಯಾವುದೇ ರೀತಿ ಏನಂತಂದ್ರೆ ಸರ್ಕಾರಕ್ಕೆ ಒಪ್ಪಿಸಿಲ್ಲ, ಮತ್ತೆ ಇವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಪೊಲೀಸ್ ಠಾಣೆಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಈ ಒಂದು ಏನು RI ಕೂಡ ಒಂದು ದೂರನ್ನು ಕೂಡ ಏನು ದಾಖಲಿಸಿಲ್ಲ. ಹೀಗಾಗಿ ಎಲ್ಲೋ ಒಂದು ರೀತಿಯ ಅಧಿಕಾರಿಗಳು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಒಂದು ರೀತಿ ಏನಂತಂದ್ರೆ ತಾವು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಕೂಡಲೇ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಏನು ಕಡಿವಾಣವನ್ನ ಹಾಕುತ್ತಾರಾ ಕಾದ್ ನೋಡ್ಬೇಕಾಗಿದೆ. ಹಿರೇಮಠ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಏನು ಜಿಲ್ಲಾಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸದ್ಯ ನಾನು ಏನಂತಂದ್ರೆ ಈ ಒಂದು ಕೊಪ್ಪಳ ತಾಲೂಕಿನ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಇಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಏನು ಹಳೆ ಬಂಡಿ ಹರ್ಲಾಪುರ ಗ್ರಾಮದ ಏನು ಗುಡ್ಡದ ಪಕ್ಕದಲ್ಲಿರುವಂತಹ ಏನು ರೆವಿನ್ಯೂ ಲ್ಯಾಂಡ್ ಏನಿದೆ, ಈ ರೆವಿನ್ಯೂ ಲ್ಯಾಂಡ್ ನಲ್ಲಿ ಈಗಾಗಲೇ ಏನು ಸಾಕಷ್ಟು ಪ್ರಮಾಣದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಎಲ್ಲರೂ ಒಂದು ರೀತಿ ಗಪ್ಚುಪ ಅಂತ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ನಿನ್ನೆ ಅಷ್ಟೇ ಅಂದ್ರೆ ಒಂದು ದಿನದ ಹಿಂದೆ ಅಷ್ಟೇ ಇಲ್ಲಿರುವಂತಹ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ ಆನಂದ್ ಅವರು ಇಲ್ಲಿ ಬಂದು ಒಂದು ದಾಳಿಯನ್ನ ಮಾಡಿದ್ರು. ಇಲ್ಲಿ ಕೆಲವಷ್ಟು ಏನು ಒಂದು ಹಿಟಾಚಿ, ಒಂದು ಟ್ರ್ಯಾಕ್ಟರ್ ಹಾಗೂ 2 ಕಾಂಪ್ರೆಸರ್ ಏನು ಮಷಿನ್ ಗಳನ್ನ ಒಂದು ಸೀಸ್ ಮಾಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಮತ್ತೆ ಅದೇ ಪಕ್ಕದ ಜಮೀನಿನಲ್ಲಿ ಮತ್ತೆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈಗಾಗಲೇ ಈ ಒಂದು ಲ್ಯಾಂಡ್ ಗಳಲ್ಲಿ ಏನಂತಂದ್ರೆ ಯಾವುದೇ ಗ್ರಾನೈಟ್ ಹಾಗೂ ಮೈನಿಂಗ್ ಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂತಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಇದು ಯಾವುದಕ್ಕೂ ಇಲ್ಲಿ ಲೆಕ್ಕಕ್ಕೆ ಇಲ್ಲದೆ ಈ ಒಂದು ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಸುಮಾರು ಕಡೆಗಳಲ್ಲಿ ಇಂತಹ ಒಂದು ಏನು ನಿಯಮ ಮೀರಿ ಮತ್ತು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು ಅಧಿಕಾರಿಗಳು ಈ ಒಂದು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸೀಸ್ ಮಾಡಿರ್ತಕ್ಕಂತಹ ವಾಹನಗಳನ್ನ ಯಾವುದೇ ರೀತಿ ಏನಂತಂದ್ರೆ ಸರ್ಕಾರಕ್ಕೆ ಒಪ್ಪಿಸಿಲ್ಲ, ಮತ್ತೆ ಇವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಪೊಲೀಸ್ ಠಾಣೆಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಈ ಒಂದು ಏನು RI ಕೂಡ ಒಂದು ದೂರನ್ನು ಕೂಡ ಏನು ದಾಖಲಿಸಿಲ್ಲ. ಹೀಗಾಗಿ ಎಲ್ಲೋ ಒಂದು ರೀತಿಯ ಅಧಿಕಾರಿಗಳು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಒಂದು ರೀತಿ ಏನಂತಂದ್ರೆ ತಾವು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಕೂಡಲೇ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಏನು ಕಡಿವಾಣವನ್ನ ಹಾಕುತ್ತಾರಾ ಕಾದ್ ನೋಡ್ಬೇಕಾಗಿದೆ. ಹಿರೇಮಠ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ.